ಎಸ್ ಏನಂತ ಹೇಳಿದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಆ ಪ್ರತಿಭಟನೆಯಲ್ಲಿ ಕೆಎಸ್ ಆಕಾಂಕ್ಷಿಗಳು ನಿರತರಾಗಿದ್ದಾರೆ. ಈಗ ಸದ್ಯ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ರತಿಭಟನೆನ ನಿಲ್ಲಿಸಿ ಸಮಯ ಮುಗಿದಿದೆ ಅನ್ನೋ ಒಂದು ಮಾಹಿತಿಯನ್ನ ಆಕಾಂಕ್ಷಿಗಳ ಜೊತೆ ಮಾತಾಡ್ತಾ ಇರುವಂಥದ್ದು. ಆದರೆ ಕೂಡ ಅಂದ್ರೆ ಕೆಎಸ್ ಆಕಾಂಕ್ಷಿಗಳು ಏನು ಪ್ರತಿಭಟನೆಯಲ್ಲಿ ಕೂತಿರುವಂತಹ ಆಕಾಂಕ್ಷಿಗಳು ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಎದ್ದು ಹೋಗೋದಿಲ್ಲ, ಸಿಎಂ ಅವರು ಬರಲೇಬೇಕು, ಸಿಎಂ ಅವರು ಬಂದು ನಮಗೆ ನ್ಯಾಯ ಒದಗಿಸಲೇಬೇಕು, ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಎದ್ದೊಳ್ಳೋದಿಲ್ಲ, ಸಿಎಂ ಅವರು ಬರಲೇಬೇಕು, ನಮ್ಮ ಜೊತೆ ಮಾತಾಡಲೇಬೇಕು ಅನ್ನೋ ಒಂದು ಪಟ್ಟನ್ನ ಈಗ ಅವರು ಹಿಡಿದು ಕೂತಿದ್ದಾರೆ. ಆದರೆ ಇಲ್ಲಿ ಪೊಲೀಸರು ಕೂಡ ತಯಾರಿಲ್ಲ ಅಂತ ಹೇಳಿದ್ರೆ ಸಿಎಂ ಅವರು ಯಾವುದೇ ಕಾರಣಕ್ಕೂ ಬರೋದಿಲ್ಲ, ದಯವಿಟ್ಟು ನೀವು ಹೊರಡಿ, ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಏನೋ ಅನುಮತಿ ಕೊಟ್ಟಿದ್ವಿ ನಾವು ಪ್ರೊಟೆಸ್ಟ್ ಮಾಡೋದಕ್ಕೆ, ಅದರ ಸಮಯ ಮುಗಿದಿದೆ, ಸೊ ಈಗ ನೀವು ಇಲ್ಲಿಂದ ಹೊರಡಲೇಬೇಕು ಅನ್ನೋ ಒಂದು ಒತ್ತಾಯವನ್ನ ಅವ್ರು ಕೂಡ ಆಗ್ತಾ ಇದ್ರು. ಸೊ ಒಟ್ಟಾರೆ ಈಗ ಏನಂತ ಹೇಳಿದ್ರೆ ಕೆಎಸ್ ಆಕಾಂಕ್ಷಿಗಳೇನು ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ ಇವರನ್ನ ಈಗ ಬಲವಂತವಾಗಿ ಫ್ರೀಡಂ ಪಾರ್ಕ್ ಏನು ಪ್ರೊಟೆಸ್ಟ್ ನಡೀತಾ ಇರುವಂತಹ ಜಾಗದಿಂದ ಪೊಲೀಸರು ಬಲವಂತವಾಗಿ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಇಲ್ಲಿ ಆಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಏನು ಬೆಳಗ್ಗೆಯಿಂದ ಕೂಡ ಕೆಎಸ್ ಆಕಾಂಕ್ಷಿಗಳು ಇಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಕೂತಿದ್ರು ಅಂತ ಹೇಳಿದ್ರೆ ಆಗಸ್ಟ್ 27ನೇ ತಾರೀಕು ನಡೆಯಬೇಕಾಗಿರುವಂತಹ ಕೆಎಸ್ ಪ್ರಿಲಿಮ್ಸ್ ಎಕ್ಸಾಮ್ ನ ಪೋಸ್ಟ್ ಮಾಡಬೇಕು ಅನ್ನೋ ಒಂದು ಬೇಡಿಕೆಯನ್ನ ಆಗ್ರಹಿಸಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ನೀವು ಗಮನಿಸ್ತಾ ಇರ್ಬೋದು ಸಾಕಷ್ಟು ಅಂದ್ರೆ ಮಹಿಳೆಯರು ಮತ್ತೆ ಪುರುಷರು, ಯುವಕರು ಮತ್ತೆ ಯುವತಿಯರು ಸಾಕಷ್ಟು ಜನ ಬೆಳಗ್ಗೆಯಿಂದ ಕೂಡ ಇಲ್ಲಿ ಪ್ರೊಟೆಸ್ಟ್ ಅಲ್ಲಿ ಕೂತಿದ್ದಾರೆ. ಈಗ ನೀವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರ್ಬೋದು ಪೊಲೀಸರು ಅಂತ ಹೇಳಿದ್ರೆ ಅನುಮತಿ ಮುಗಿದಿದೆ, ಅಂದ್ರೆ ನೀವೇನು ಪರ್ಮಿಷನ್ ತಗೊಂಡಿದ್ರಿ ಪ್ರೊಟೆಸ್ಟ್ ಮಾಡೋದಕ್ಕೆ ಅದರ ಸಮಯ ಗಡುವು ಮುಗಿದಿದೆ, ಸೊ ಹಾಗಾಗಿ ಈಗ ನಾವು 6:30 ನಂತರ ಇಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಆಕಾಂಕ್ಷಿಗಳಿಗೆ ಪ್ರೊಟೆಸ್ಟ್ ಮಾಡ್ತಾ ಇರುವಂತಹ ಆಕಾಂಕ್ಷಿಗಳಿಗೆ ಬಲವಂತವಾಗಿ ಈಗ ಅವ್ರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಇಲ್ಲಿ ಆಗ್ತಾ ಇರುವಂತದ್ದು. ಒಟ್ಟಾರೆ ಅಂತ ಹೇಳಿದ್ರೆ ಕೆಎಸ್ ಪರೀಕ್ಷೆಯನ್ನ ಯಾವುದೇ ಕಾರಣಕ್ಕೂ ಮುಂದೂಡೋದಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರೇ ಕನ್ಫರ್ಮ್ ಮಾಡಿದ್ರು. ಆದ್ರೂ ಕೂಡ ಪಟ್ಟು ಬಿಡದಂತಹ ಆಕಾಂಕ್ಷಿಗಳು ಏನು ಸಿಎಂ ಅವರು ಬರಲೇಬೇಕು, ನಮ್ಗೆ ನ್ಯಾಯ ಸಿಗಲೇಬೇಕು ಅನ್ನೋ ಬೇಡಿಕೆಯನ್ನ ಇಟ್ಟಿದ್ರು. ಒಟ್ಟಾರೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತಾ ಇಲ್ಲ. ಸದ್ಯಕ್ಕೆ ಪ್ರೊಟೆಸ್ಟ್ ಅಲ್ಲಿ ಕೂತಿದಂತಹ ಆಕಾಂಕ್ಷಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.